Hi everyone, welcome to Learn Easily channel. 10th standard Mersinchana student book activities worksheet 7 and 8. ಇಲ್ಲಿ ವರ್ಕ್ಶೀಟ್ 7ಗೆ ಬಂದಾಗ ಟಾಪಿಕ್ ಪ್ರೊನೌನ್ಸ್ ಅನ್ನು ನೀಡಲಾಗಿದೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಆಕ್ಟಿವಿಟಿಗಳ ಉತ್ತರಗಳನ್ನು ನೀಡಲಾಗುತ್ತೆ. ಈ ಉತ್ತರಗಳನ್ನು ಕಲಿಯಿರಿ, ನಂತರ ನಿಮ್ಮ ಪುಸ್ತಕದಲ್ಲಿ ನೀವೇ ಸ್ವತಃ ಬರೆಯಿರಿ ಅಂತ ಹೇಳ್ತಾ ಇಲ್ಲಿ ಟಾಪಿಕ್ ಬಂದಾಗ ಪ್ರೊನೌನ್ ಅಂದಾಗ ಸರ್ವನಾಮ ಅಂತ ಕರಿತೀವಿ ಕನ್ನಡದಲ್ಲಿ. ಇದು ಇಟ್ ಈಸ್ ಎ ವರ್ಡ್ ದಟ್ ಟೇಕ್ಸ್ ದ ಪ್ಲೇಸ್ ಆಫ್ ಎ ನೌನ್. ನಾಮಪದದ ಬದಲಿಗೆ ಬಳಸ್ತಕ್ಕಂತಹ ಪದಗಳಾಗಿರುತ್ತೆ. ಇಟ್ ಮೇ ಬಿ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಥವಾ ಒಂದು ಐಡಿಯಾ ಆಗಿರಬಹುದು. ಇಲ್ಲಿ ಆಕ್ಟಿವಿಟಿ 1ಗೆ ಬಂದಾಗ ಪ್ಯಾರಾಗ್ರಾಫ್ ಈಸ್ ಗಿವನ್. ಈ ಪ್ಯಾರಾಗ್ರಾಫಲ್ಲಿ ಪ್ರಾಪರ್ ನೌನ್, ಪ್ರಾಪರ್ ಅಂದಾಗ ಸ್ಪೆಸಿಫಿಕ್ ಆಗಿ ಇಟ್ಟಿರ್ತಕ್ಕಂಥ ಹೆಸರಾಗಿರುತ್ತೆ. ಆ ಪ್ರಾಪರ್ ನೌನ್ಸನ್ನು ಐಡೆಂಟಿಫೈ ಮಾಡಿ ಅವುಗಳನ್ನು ಪ್ರೊನೌನ್ ಆಗಿ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಇಲ್ಲಿ ಮೊದಲನೇ ಸಾಲು ಮಾನಸ ಈಸ್ ಎ ಗುಡ್ ಗರ್ಲ್ ಅಂತ ಸ್ಟಾರ್ಟ್ ಆಗಿದೆ. ಮೊದಲಲ್ಲಿ ಮಾನಸ ಅಂತಕ್ಕಂಥದ್ದು ಒಂದು ಲೈನಲ್ಲಿ ಮಾನಸ ಹಾಗೆ ಇರಬೇಕಾಗುತ್ತೆ. ಉಳಿದಿರ್ತಕ್ಕಂಥ ಎಲ್ಲ ಸಾಲುಗಳಲ್ಲಿರ್ತಕ್ಕಂಥ ಮಾನಸ ಇವುಗಳನ್ನು ಅಂಡರ್ಲೈನ್ ಮಾಡಲಾಗಿದೆ. ಆ ಮಾನಸ ಅಂತಕ್ಕಂಥ ಹೆಸರಿಗೆ ಶಿ ಅಂತಕ್ಕಂತಹ ಪ್ರೊನೌನ್ ಬರುತ್ತೆ. ಆ ಶಿಯನ್ನು ರೀಪ್ಲೇಸ್ ಮಾಡಿ ಬರೆಯಲಾಗಿದೆ. ಮಾನಸ ಈಸ್ ಎ ಗುಡ್ ಗರ್ಲ್. ಶಿ ಈಸ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ಶಿ ಈಸ್ ಫ್ರಮ್ ಹೊಸ ಸಿದ್ದಾಪುರ್. ಶಿ ಈಸ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್. ಶಿ ರೆಸ್ಪೆಕ್ಟ್ಸ್ ಹರ್ ಪೇರೆಂಟ್ಸ್ ಆ್ಯಂಡ್ teachers. She is well mannered. She writes neatly. She is not only intelligent but also polite. Her favorite food is masala dosa. ಇಲ್ಲಿ ಮಾನಸಸ್ ಅಂತಿದೆ, ಅವಳ ಅಂತ ಬರಬೇಕು, ಅದಕ್ಕೆ ಹರ್ ಅಂತ ಬಳಸಬೇಕು. ಆಕ್ಟಿವಿಟಿ 2ಗೆ ಬಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ನೀಡಲಾಗಿದೆ. ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊನೌನ್ಸನ್ನು ಈ ಒಂದು ಬಿಟ್ಟ ಸ್ಥಳಗಳಿಗೆ ತುಂಬಬೇಕಾಗುತ್ತೆ. ಐ ರೀಡ್ ದ ನ್ಯೂಸ್ ಪೇಪರ್. ಶಿ ಸಿಂಗ್ಸ್ ಎ ಸಾಂಗ್ ಮೆಲೋಡಿಯಸ್ಲಿ. ದೇ ಆರ್ ಗೋಯಿಂಗ್ ಟು ಎ ಹೋಟೆಲ್. We were playing cricket yesterday. Teacher told me to bring the pen. I asked them to maintain discipline in the class. It is my mobile. ನಂತರ ಆಕ್ಟಿವಿಟಿ 3ಗೆ ಬಂದಾಗ ಅಂಡರ್ಲೈನ್ ದಿ ಪ್ರೊನೌನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ನೀಡಿದೆ. ಪ್ರಿಯಾಂಕಾ ಎಂಜಾಯ್ಡ್ ಹರ್ ಬರ್ತ್ಡೇ. ಹರ್ ಅಂತಕ್ಕಂಥದ್ದು ಪ್ರೊನೌನ್. ಶಿ ಹ್ಯಾಸ್ ಎ ನ್ಯೂ ಕಾರ್. ಶಿ ಪ್ರೊನೌನ್. ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಮಾ ಆನ್ ಸಂಡೇ. ವಿ ಮತ್ತು ಅವರ್ ಎರಡು ಸಹ ಪ್ರೊನೌನ್. ಏಕನಾಥ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಪ್ಲೇಡ್ ಕ್ರಿಕೆಟ್. ಹಿಸ್ ಅಂತಕ್ಕಂಥದ್ದು ಪ್ರೊನೌನ್ ಆಗುತ್ತೆ. ಡಾಕ್ಟರ್ ಟ್ರೀಟೆಡ್ ಹರ್ ಪೇಷಂಟ್. ಹರ್ ಪ್ರೊನೌನ್. ಸ್ಟೂಡೆಂಟ್ ಟುಕ್ ದೇರ್ ಬ್ಯಾಗ್ಸ್. ದೇರ್ ಪ್ರೊನೌನ್. ಚಂದನಾ ರೋಟ್ ಹರ್ ನ್ಯೂ ಡ್ರೆಸ್. ಓರ್ ಹರ್ ನ್ಯೂ ಡ್ರೆಸ್. ಹರ್ ಅಂತಕ್ಕಂಥದ್ದು ಪ್ರೊನೌನ್. ಮೈ ಪೇರೆಂಟ್ಸ್ ವೆಂಟ್ ಟು ಸಿ ಜೋಗ್ ಪಾಲ್ಸ್ ಲಾಸ್ಟ್ ವೀಕ್. ಮೈ ಅಂತಕ್ಕಂಥದ್ದು ಪ್ರೊನೌನ್. ಇನ್ನು ಆಕ್ಟಿವಿಟಿ 4ಗೆ ಬಂದಾಗ ಚೂಸ್ ದಿ ಅಪ್ರಾಪ್ರಿಯೇಟ್ ಪ್ರೊನೌನ್ ಆ್ಯಂಡ್ ಕಂಪ್ಲೀಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಇದೆ. ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರೊನೌನ್ಗಳನ್ನು ಸರಿಯಾಗಿ ಇಲ್ಲಿ ಒಂದು ಬ್ಲಾಂಕ್ಸ್ಗೆ ತುಂಬಬೇಕಾಗುತ್ತೆ. ಅಲ್ಫಿಯಾ ಹ್ಯಾಸ್ ಎ ನ್ಯೂ ಸೆಲ್ ಫೋನ್. ಇಟ್ ಈಸ್ ಹರ್ಸ್. ಅವಳದ್ದು. ಹರ್ಸ್ ಅಂತ ಬರೀಬೇಕು. ಐ ಹ್ಯಾವ್ ಎ ನ್ಯೂ ಮೋಟಾರ್ ಬೈಕ್. ಇಟ್ ಈಸ್ ಮೈನ್. ನನ್ನದ್ದು. ಕ್ಯಾಲ್ವಿನ್ ಹ್ಯಾಸ್ ನ್ಯೂ ಸ್ಟೋರಿ ಬುಕ್ಸ್. ದೇ ಆರ್ ಹಿಸ್. ಅವನದ್ದು. ಯು ಹ್ಯಾವ್ ಎ ನ್ಯೂ ಡ್ರೆಸ್. ಇಟ್ ಈಸ್ ಯುವರ್ಸ್. ಆರ್ ದೀಸ್ ಯುವರ್ ನೋಟ್ಸ್? ಎಸ್, ದೇ ಆರ್ ಮೈನ್. This dog belongs to Ramya and Suprita. It is theirs. We studied in this school. It is ours. Shakku has a new pair of shoes. They are hers. ನಂತರ ಆಕ್ಟಿವಿಟಿ 5ಗೆ ಬಂದಾಗ ಇಲ್ಲಿ ಸಹ ಒಂದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಪ್ರೊನೌನ್ಸನ್ನು ನೀಡಲಾಗಿದೆ. ಆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿರ್ತಕ್ಕಂತಹ ಬಾಕ್ಸ್ನಲ್ಲಿರ್ತಕ್ಕಂಥ ಪ್ರೊನೌನ್ಸನ್ನು ತುಂಬಬೇಕಾಗುತ್ತೆ. ಮೈ ನೇಮ್ ಈಸ್ ಚೇತನ್ ಕುಮಾರ್ JK. I am from ಭದ್ರಾವತಿ. ಶಿವಮೊಗ್ಗ ಡ್ಯಾಶ್ ಇಟ್ ಈಸ್ ಎ ಬ್ಯೂಟಿಫುಲ್ ಸಿಟಿ. ನೂತನ ಡ್ಯಾಶ್ ಇದೆ. ಶಿ ಲವ್ಸ್ ಟು ಈಟ್ ಐಸ್ ಕ್ರೀಮ್. ಸಿಂಚನ ಆ್ಯಂಡ್ ಐ ಇಬ್ಬರು ಇರೋದ್ರಿಂದ ವಿ ಪ್ರೊನೌನ್ ಬರುತ್ತೆ. ವಿ ವೆಂಟ್ ಟು ಮಾರ್ಕೆಟ್ ಎಸ್ಟರ್ಡೇ ಟು ಬೈ ಎ ನ್ಯೂ ಡ್ರೆಸ್. ಅರುಣ್ ಆ್ಯಂಡ್ ದಿಗಂತ್ ಇದು ಸಹ ಬಹುವಚನ ಪ್ಲೂರಲ್ ಬರುತ್ತೆ. ದೇ ಪ್ಲೇಡ್ ಚೆಸ್ ಎಸ್ಟರ್ಡೇ. ದ ಟ್ರೀ ಸಿಂಗ್ಯುಲರ್ ಇದೆ. ಇಟ್ ಫೆಲ್ ಡೌನ್ ಬಿಸೈಡ್ ಎ ರೋಡ್. ಯೋಗೇಶ್ ಸಿಂಗ್ಯುಲರ್ ಇದ್ದಾನೆ. ಹೀ ಬರುತ್ತೆ. ಹೀ ಲಾಸ್ಟ್ ಇಸ್ ನ್ಯೂ ಪೆನ್. ನಂತರ ಸರ್ಕಲ್ ದ ಪ್ರೊನೌನ್ ದಟ್ ಬೆಸ್ಟ್ ಕಂಪ್ಲೀಟ್ ಈಚ್ ಸೆಂಟೆನ್ಸ್ ಅಂತ ನೀಡಿದೆ. ಈ ಸೆಂಟೆನ್ಸಲ್ಲಿ ಯಾವುದು ಪ್ರೊನೌನ್ ಸೂಟೇಬಲ್ ಆಗುತ್ತೆ. ಐ ಥಿಂಕ್ ದಟ್ ಯು ಆರ್ ಒನ್ ಆಫ್ ದ ಬೆಸ್ಟ್ ಖೋಖೋ ಪ್ಲೇಯರ್ ಇನ್ ದ ಟೀಮ್. ಐ ಕರೆಕ್ಟ್ ಆನ್ಸರ್. ಆಮೇಲೆ ವಿ ಆರ್ ಗೋಯಿಂಗ್ ಟು ಮೈಸೂರು ನೆಕ್ಸ್ಟ್ ವೀಕ್. ಆರ್ ಅಂತ ಬಂದಿರೋದ್ರಿಂದ ಅಲ್ಲಿ ನಾವು ಪ್ಲೂರಲ್ ವಿ ಅನ್ನು ಬಳಸಬೇಕು. ಮತ್ತೆ 3ನೇದು ಬಂದಾಗ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್
ಐ ಹ್ಯಾವ್ ಸೀನ್ ದಿಸ್ ಇಯರ್. ಈಸ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಇಟ್ ಅನ್ನು ಬಳಸಬೇಕು. ನಂತರ ಟೆಲ್ ಹರ್ ದಟ್ ಶಿ ಕಂಪ್ಲೀಟೆಡ್ ಹರ್ ವರ್ಕ್ ನೈಸ್ಲಿ. ಹರ್ ಅಂತ ಬಳಸಬೇಕು. ನೆಕ್ಸ್ಟ್, ಯು ಆರ್ ಬ್ರಿಲಿಯಂಟ್ ಬಾಯ್. ಐ ಆಮ್ ವೆರಿ ಮಚ್ ಟಯರ್ಡ್ ಟುಡೇ. ಪ್ಲೀಸ್ ರಿಮೈಂಡ್ ಹಿಮ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಯೋಗ. ಈ ಉತ್ತರಗಳು ಇದಕ್ಕೆ ಸೂಟಬಲ್ ಆಗಿ ಇರುತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 8ಗೆ ಬಂದಾಗ ಅಡ್ಜೆಕ್ಟಿವ್ಸನ್ನು ನೀಡಲಾಗಿದೆ. ಅಡ್ಜೆಕ್ಟಿವ್ಸ್ ಅಂದಾಗ ಗುಣವಾಚಕಗಳು, ಒಂದು ನೌನ್ ಅನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಪದಗಳಾಗಿರುತ್ತೆ. ನಾಮಪದಗಳನ್ನು ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು ಅವುಗಳನ್ನು ವರ್ಣಿಸುವ ಪದಗಳಾಗಿರುತ್ತೆ. ಇಲ್ಲಿ ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಆ್ಯಂಡ್ ಸರ್ಕಲ್ ದೆಮ್ ಅಂತ ಇದೆ. ಕೊಟ್ಟಿರತಕ್ಕಂತಹ ಈ ಒಂದು ಪದಗಳಲ್ಲಿ ಅಡ್ಜೆಕ್ಟಿವ್ಸನ್ನು ಅಂಡರ್ಲೈನ್ ಮಾಡಲಾಗಿದೆ. ಯಮ್ಮಿ, ಲಾಂಗ್, ಸ್ಮಾಲ್, ಓಲ್ಡ್, ಸ್ಲೋ, ನಂತರ ಹಾರ್ಡ್, ಫಾಸ್ಟ್, ಟಾಲ್, ಲೌಡ್, ರೆಡ್, ಡಿಲಿಷಿಯಸ್, ಕೂಲ್, ಲಾರ್ಜ್, ಸಾಲ್ಟಿ, ಫೋರ್ ಇವೆಲ್ಲವೂ ಸಹ ಒಂದು ಈಚ್ ಸಹನೂ ಒಂದು ಅಡ್ಜೆಕ್ಟಿವ್ ಆಗುತ್ತೆ. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಕ್ಟಿವಿಟಿ 2 ಅನ್ನು ನೀಡಲಾಗಿದೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬಂದಾಗ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿರ್ತಕ್ಕಂತಹ ಅಡ್ಜೆಕ್ಟಿವ್ಸನ್ನು ಈ ಒಂದು ಬಿಟ್ಟ ಸ್ಥಳಗಳಿಗೆ ತುಂಬಬೇಕಾಗುತ್ತೆ. ದ ಡ್ಯಾಫೋಡಿಲ್ಸ್ ಆರ್ ಯೆಲ್ಲೋ. ದ ಹಮ್ಮಿಂಗ್ ಬರ್ಡ್ ಈಸ್ ಸ್ಮಾಲ್ ಇನ್ ಸೈಜ್. ದ ಸ್ಕೈ ಈಸ್ ಬ್ಲೂ. ದ ಸ್ಟೋರಿ ಈಸ್ ಫನ್ನಿ. ರಾಕೇಶ್ ಈಸ್ ಎ ಫಾಸ್ಟ್ ರನ್ನರ್. ಐ ಲೈಕ್ ಗ್ರೀನ್ ಆ್ಯಪಲ್. ಏಷ್ಯಾ ಈಸ್ ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ರೋಹನ್ ಈಸ್ ಎ ಟಾಲ್ ಬಾಯ್ ಇನ್ ದ ಕ್ಲಾಸ್. ಹಿ ಲೈಕ್ಸ್ ಸಾಫ್ಟ್ ಇಡ್ಲಿ. ಐ ಲೈಕ್ ರೆಡ್ ಪರೋಟ ಅಥವಾ ಐ ಲೈಕ್ ಸಾಫ್ಟ್ ಪರೋಟ. ಈ ಒಂದು ಉತ್ತರಗಳನ್ನು ತುಂಬಬೇಕಾಗುತ್ತೆ. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ ಚೂಸ್ ದಿ ಅಪ್ರಾಪ್ರಿಯೇಟ್ ಅಡ್ಜೆಕ್ಟಿವ್ಸ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತಿದೆ. ದ ಎಲಿಫೆಂಟ್ ಈಸ್ ಬಿಗ್. ದ ಲೆಮನ್ ಈಸ್ ಸೋರ್. ದ ಜಿರಾಫ್ ಈಸ್ ಟಾಲ್. ದ ಮಾರ್ಕೆಟ್ ಈಸ್ ನಾಯ್ಸಿ. ದ ಪಿಕಾಕ್ ಈಸ್ ಬ್ಯೂಟಿಫುಲ್. ದ ಟಾರ್ಟೈಸ್ ಶೆಲ್ ಈಸ್ ಹಾರ್ಡ್. ದ ಟೈಗರ್ ಈಸ್ ಎ ಕ್ರೂಯಲ್ ಅನಿಮಲ್. ಮೋಹನ್ ಈಸ್ ಸ್ಮಾರ್ಟ್ ಬಾಯ್. ದ ಐಸ್ ಕ್ರೀಮ್ ಈಸ್ ಕೋಲ್ಡ್. ದ ನೈಲ್ ಈಸ್ ದಿ ಲಾಂಗೆಸ್ಟ್ ರಿವರ್. ನಂತರ ಆಕ್ಟಿವಿಟಿ 4ಗೆ ಬಂದಾಗ ಇಲ್ಲಿ ಒಂದು ಕ್ಲಾಸಿಫೈ ದ ಫಾಲೋಯಿಂಗ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ನೀಡಲಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಅಡ್ಜೆಕ್ಟಿವ್ಸನ್ನು ಡಿಫರೆಂಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸಲ್ಲಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಗುಣ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಗಾತ್ರ, ಅಡ್ಜೆಕ್ಟಿವ್ಸ್ ಆಫ್ ಡಿಸ್ಟ್ರಿಬ್ಯೂಟಿವ್ ಹಂಚಿಕೆಯ ಆಧಾರದ ಮೇಲೆ ಡಿವೈಡ್ ಮಾಡಿ ಅಂತ ಇಲ್ಲಿ ಡಿವೈಡ್ ಮಾಡಲಾಗಿದೆ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿಗೆ ಬಂದಾಗ ನಾಟಿ, ಗುಡ್, ಬ್ರೇವ್, ಬ್ಯಾಡ್, ಓಲ್ಡ್. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿಗೆ ಬಂದಾಗ ಮೆನಿ, ಹೋಲ್, ನನ್, ಮಚ್, ಫ್ಯೂ. ನಂತರ ಅಡ್ಜೆಕ್ಟಿವ್ಸ್ ಆಫ್ ಡಿಸ್ಟ್ರಿಬ್ಯೂಟಿವ್ಗೆ ಬಂದಾಗ ಈಚ್, ಬೋತ್, ನೈದರ್, ಸೆವರಲ್, ಎವೆರಿ. ಈ ಪದಗಳು ಆ ಅಡ್ಜೆಕ್ಟಿವ್ಸನ್ನು ನಾವು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಇನ್ನು ಆಕ್ಟಿವಿಟಿ 5ಗೆ ಬಂದಾಗ ಅಂಡರ್ಲೈನ್ ದ ಅಡ್ಜೆಕ್ಟಿವ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ನೀಡಲಾಗಿದೆ. ಇಲ್ಲಿ ಮೊದಲನೇದು ದ ವೆದರ್ ಈಸ್ ನೈಸ್ ಟುಡೇ. ನೈಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ದೇರ್ ಆರ್ ಸಮ್ ಯೆಲ್ಲೋ ಫ್ಲವರ್ಸ್ ಇನ್ ದ ಗಾರ್ಡನ್. ಯೆಲ್ಲೋ ಅಂತಕ್ಕಂಥದ್ದು ಗುಣ, ಅಡ್ಜೆಕ್ಟಿವ್. ದೇ ಲಿವ್ ಇನ್ ಮಾಡರ್ನ್ ಹೌಸ್. ಮಾಡರ್ನ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಪ್ಲೀಸ್ ಬಿ ಕ್ವೈಟ್. ಕ್ವೈಟ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ದ ಫಿಲ್ಮ್ ವಾಸ್ ಬೋರಿಂಗ್. ಬೋರಿಂಗ್ ಅಡ್ಜೆಕ್ಟಿವ್. ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್. ಕೋಲ್ಡ್ ಅಡ್ಜೆಕ್ಟಿವ್. ಹ್ಯಾವ್ ಯು ಮೆಟ್ ಎನಿ ಫೇಮಸ್ ಪೀಪಲ್. ಫೇಮಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಐ ಹ್ಯಾವ್ 6 ಸಬ್ಜೆಕ್ಟ್ ಟು ಸ್ಟಡಿ. 6 ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ನೀತಾ ಸ್ಪೀಕ್ಸ್ ಫಾರಿನ್ ಲ್ಯಾಂಗ್ವೇಜಸ್. ಫಾರಿನ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಡೂ ಯು ಲೈಕ್ ಇಟಾಲಿಯನ್ ಫುಡ್. ಇಟಾಲಿಯನ್ ಅಂತಕ್ಕಂಥದ್ದು ಸಹ ಅಡ್ಜೆಕ್ಟಿವ್ ಆಗುತ್ತೆ. ಈ 7 and 8 ಎರಡು ವರ್ಕ್ಶೀಟ್ಸ್ನ ಕೀ ಆನ್ಸರ್ನನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಕೀ ಆನ್ಸರ್ಸನ್ನು ನೀವು ಚೆನ್ನಾಗಿ ಈ ವಿಡಿಯೋದಲ್ಲಿ ಕಲೀರಿ. ನಂತರ ನಿಮ್ಮ ಬುಕ್ಕಲ್ಲಿ ವಿಡಿಯೋ ನೋಡಿ ಕಾಪಿ ಮಾಡದೆ ನೀವೇ ಓದ್ಕೊಂಡು ಸರಿಯಾಗಿ ಆ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 9 and 10ನ ಒಂದು ವರ್ಕ್ಶೀಟ್ಸ್ ಕೀ ಆನ್ಸರನ್ನು ನೀಡಲಿದ್ದೇನೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.